ಸಾಲುಗಟ್ಟಿ ಹೊರಟ ಜನ ಬೇಕೇ ಬೇಕು ನ್ಯಾಯ ಬೇಕು ಅನ್ನೋ ಕೂಗು, ಬೈಕ್ ರ್ಯಾಲಿ ಮುಖಾಂತರ ಪ್ರತಿಭಟನೆ, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ರನ್ನ ನಗರಿ ಮುಧೋಳ. ಹೌದು, ಕೃಷಿ ಹಾಗೂ ಕೈಗಾರಿಕಾ ರಂಗದಲ್ಲಿ ತನ್ನದೇ ಆದ ಹೆಸರು ಮಾಡಿರೋ ಮುಧೋಳ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ, ಅಪಘಾತಗಳ ಕಂಟಕ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹೀಗಾಗಿ ಇಂದು ಮುಧೋಳ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮುಂದುವರಿಯುತ್ತಿರೋ ಮುಧೋಳ ನಗರದಲ್ಲಿ ಈ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡುವ ಕೆಲಸ ಮಾಡಬೇಕಿದೆ ಅನ್ನೋ ಕೂಗು ಕೇಳಿ ಬಂತು. ಬಹಳಷ್ಟು ಅನುಕೂಲ ಆಕತಿ ಅನ್ನುವಂತ ಅಭಿಪ್ರಾಯವನ್ನ ಮುಧೋಳ ನಗರದ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಹೋಗಿ ಮುಧೋಳ ನಗರದೊಳಗೆ ಎಲ್ಲ ವಿವಿಧ ಸಂಘಟನೆಯವರು ಭಾಗವಹಿಸಿ ಇದೊಂದು ಮಾನ್ಯ ತಹಸೀಲ್ದಾರಿಗೆ ಒಂದು ಸಾಂಕೇತಿಕವಾಗಿ ಮನವಿಯನ್ನು ಕೊಡುವುದನ್ನ ಯೋಜನೆ ಮಾಡ್ಯಾರ. ಇದರ ಮುಂದುವರಿದವಾಗಿನೂ ಇದು ಕ್ರಮ ಆಗ್ಲಿಲ್ಲ ಅಂದ್ರೆ ಸರ್ಕಾರದಿಂದ ನಾವು ಉಗ್ರವಾದಂತ ಪ್ರತಿಭಟನೆಯನ್ನು ಮಾಡಬೇಕಾಗತ್ತಿ. ಮುಧೋಳ ತಾಲೂಕಿನಲ್ಲಿ ಹೇರಳವಾಗಿ ಕಬ್ಬು ಬೆಳೆಯುತ್ತಿದ್ದು ಸಾಕಷ್ಟು ಕಾರ್ಖಾನೆಗಳನ್ನ ಮುಧೋಳ ತಾಲೂಕು ಹೊಂದಿದೆ. ಪ್ರತಿ ವರ್ಷ ಸಾಕಷ್ಟು ಪ್ರಮಾಣದ ಕಬ್ಬಿನ ಟ್ರ್ಯಾಕ್ಟರ್ಗಳ ಮುಖಾಂತರ ಮುಧೋಳ ನಗರವನ್ನ ಹಾಯ್ದು ಕಾರ್ಖಾನೆ ಸೇರುತ್ತವೆ. ಆದ್ರೆ ನಗರದಲ್ಲಿ ರಸ್ತೆಯ ಅಗಲೀಕರಣ ಪ್ರಮಾಣ ಕಡಿಮೆ ಇದ್ದು ಮತ್ತು ಜನಸಂದಣಿಯಿಂದ ಕೂಡಿರುತ್ತೆ. ಈ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದಿನಂಪ್ರತಿ ಅಪಘಾತಗಳು ಸಂಭವಿಸುತ್ತವೆ. ಸಾರ್ವಜನಿಕರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಮನೆಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಮರಳಿ ಸುರಕ್ಷಿತವಾಗಿ ಮನೆಗೆ ಸೇರುತ್ತೀವೋ ಇಲ್ವೋ ಅನ್ನೋ ವಿಶ್ವಾಸ ಕೂಡ ಇಲ್ಲ. ಈ ಬಗ್ಗೆ ಹಲವಾರು ಬಾರಿ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಸೂಕ್ತವಾದ ಕ್ರಮವಾಗಿಲ್ಲ. ನಗರದಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅನೇಕ ಟ್ರೇಲರ್ಗಳನ್ನ ಜೋಡಿಸಿಕೊಂಡು ಕಬ್ಬು ತುಂಬಿಕೊಂಡು ನಗರದ ಮಧ್ಯದಲ್ಲಿ ಬೇಕಾಬಿಟ್ಟಿಯಾಗಿ ಓಡಾಡುವ ಟ್ರ್ಯಾಕ್ಟರ್ಗಳು, ಲಾರಿಗಳು ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದೆ ಎಂಬ ಆರೋಪಗಳು ಕೇಳಿ ಬಂದವು. ಸುಗಮ ಸಂಚಾರದ ದೃಷ್ಟಿಯಿಂದ ಕ್ಷೇತ್ರದ ಮಾಜಿ ಶಾಸಕರಾದ ಗೋವಿಂದ ಕಾರಜೋಳ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಿಂದ ಬೈಪಾಸ್ ರಸ್ತೆ ನಿರ್ಮಿಸಿದ್ರು ಕೂಡ ಭಾರಿ ವಾಹನಗಳು ಬೈಪಾಸ್ ರಸ್ತೆಯ ಮೂಲಕ ಚಲಿಸದೇ ಇರೋದು ದುರ್ದೈವದ ಸಂಗತಿಯಾಗಿದೆ. ಈ ಹಿಂದೆ ಅನೇಕ ಅಪಘಾತಗಳು ನಡೆದು ಜೀವಹಾನಿಯಾದ ಘಟನೆಗಳು ಸಂಭವಿಸಿದ್ದು ಮತ್ತು ಅನೇಕ ಬಾರಿ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ದು ಪೊಲೀಸ್ ಇಲಾಖೆಯ ಮೌನಕ್ಕೆ ಶರಣಾಗಿರೋದು ವಿಪರ್ಯಾಸದ ಸಂಗತಿಯಾಗಿದೆ. ತಕ್ಷಣಕ್ಕೆ ಇಲಾಖೆ ಎಚ್ಚೆತ್ತುಕೊಂಡು ನಗರದ ಮೂಲಕ ಹಾದು ಹೋಗುವ ಬೃಹತ್ ವಾಹನಗಳು ಮತ್ತು ಕಬ್ಬಿನ ಟ್ರ್ಯಾಕ್ಟರ್ಗಳನ್ನ ನಗರದ ಮೂಲಕ ಹಾಯ್ದು ಹೋಗಲು ಬಿಡದೆ ಬೈಪಾಸ್ ಮುಖಾಂತರ ಹಾಯ್ದು ಹೋಗುವಂತೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು. ಒಂದು ವೇಳೆ ಇನ್ನು ಮುಂದೆ ನಗರದಲ್ಲಿ ಯಾವುದಾದ್ರೂ ಅಪಘಾತವಾಗಿ ಜೀವ ಹಾನಿಯಾದ್ರೆ ಇದಕ್ಕೆ ನೇರವಾಗಿ ಸ್ಥಳೀಯ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರರಾಗುತ್ತಾರೆ ಅಂತ ಎಚ್ಚರಿಸಿದ್ರು. ಜೊತೆಗೆ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಿದ್ರು. ಮುಧೋಳ ಹಿತರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಒಂದು ಮನವಿಯನ್ನ ಕೊಡಲಾಗಿದೆ. ಯಾಕಂತಂದ್ರೆ ಮುಧೋಳ ಪಟ್ಟಣದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ, ಇದರಿಂದ ಅಪಘಾತದ ಸಂಖ್ಯೆಗಳು ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿದೆ. ಇಷ್ಟು ದಿನದಲ್ಲಿ ಈ ಆರೋಪದ ಹಿನ್ನೆಲೆ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಬೈಕ್ ರ್ಯಾಲಿ ಮೂಲಕ ಮನವಿಯನ್ನ ನೀಡಿದ್ದಾರೆ. ಇಲ್ಲಿ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಈ ಬಗ್ಗೆ ಏನಂತ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಕೇಳೋಣ. ಸರ್, ಈಗ ಪ್ರತಿಭಟನೆಯನ್ನ ಮಾಡಿದ್ರು, ಇದೊಂದು ದೊಡ್ಡ ಸಮಸ್ಯೆ ಅಂತ ಕೂಡ ವ್ಯಕ್ತ ಆಗ್ತಿದೆ. ಸರ್, ಏನು ರಿಯಾಕ್ಟ್ ಮಾಡ್ತೀರಾ? ಇದು ಆಕ್ಚುಲಿ ದೊಡ್ಡ ಸಮಸ್ಯೆ. ನಾನು ಬಹಳ ದಿವಸದಿಂದ ಕೇಳಿದ್ದೆ ಇದು ಬಂದ್ ಬಳಕೆಯಲ್ಲಿ. ಸೊ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಲ್ರೆಡಿ ಒಂದು ಬೈಪಾಸ್ ಮಾಡಿದ್ದಾರೆ ಜಮಖಂಡಿ ಸೈಡು. ಸೊ ಮಹಾಲಿಂಗ್ಪುರ್ ಸೈಡು ಏನು ವೆಹಿಕಲ್ ಹೋಗ್ಬೇಕಲ್ಲ ಅದಕ್ಕೆ ಪರಿಹಾರಕ್ಕಾಗಿ ಇನ್ನೊಂದು ಬೈಪಾಸ್ ಆಗ್ತಾ ಇದೆ. ಸೊ ಕೆಲವೇ ದಿನಗಳಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಅದು ಕಂಪ್ಲೀಟ್ ಆದ್ಮೇಲೆ ಇದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಸರ್, ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪೊಲೀಸರು ಕಣ್ಣೆದ್ರು ತಪ್ಪಿಸ್ಕೊಂಡೇ ಓಡಾಡ್ತಿದ್ದಾರೆ, ಪೊಲೀಸರು ಇಲ್ಲ ಅನ್ನೋ ಧೈರ್ಯದ ಮೇಲೆ ಓಡಾಡ್ತಿದ್ದಾರೆ ಅಂತ ಹೇಳ್ತಾರೆ. ಏನಾಗಿದೆ, ಪೊಲೀಸ್ ಸಿಬ್ಬಂದಿ ಕೂಡ ಬಹಳ ಕಡಿಮೆ ಇದೆ. ಸೊ ಇನ್ನೊಂದು ಪೊಲೀಸ್ ಸ್ಟೇಷನ್ ಇಲ್ಲಿ ಸ್ಯಾಂಕ್ಷನ್ ಆಗ್ಬೇಕಂತ ಹೇಳಿ ಆಲ್ರೆಡಿ ಎಲ್ಲ ರಿಕ್ವೆಸ್ಟ್ ಎಲ್ಲ ಹೋಗಿದೆ, ಅದು ಕೊನೆ ಹಂತಕ್ಕೆ ಬಂದಿದೆ. ಸೊ ಅದಾದ್ಮೇಲೆ ಎಲ್ಲ ಪರಿಹಾರ ಆಗುತ್ತೆ. ಎಸ್, ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಪೊಲೀಸ್ ಅಧಿಕಾರಿ ಕೂಡ ನಮ್ಮ ಜೊತೆ ಇದ್ದಾರೆ. ಯಾಕಂತಂದ್ರೆ ಇದೊಂದು ಸಮಸ್ಯೆನ, ಸಾರ್ವಜನಿಕರ ಸಮಸ್ಯೆನ ಪೊಲೀಸ್ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ತಗೊಂಡು ಪರಿಹರಿಸಬೇಕಾಗತ್ತೆ. ಸರ್, ಏನ್ ಹೇಳ್ತೀರಾ ಸರ್? ಅಪಘಾತಗಳ ಸಂಖ್ಯೆ ಜೊತೆಗೆ ಸಾರ್ವಜನಿಕರಿಗೆ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಓಡಾಡೋದಕ್ಕೂ ಸಮಸ್ಯೆ ಆಗ್ತಿದೆ. ಖಂಡಿತವಾಗಿ ನೀವು ಹೇಳೋದು ಸರಿಯೇ ಇದೆ. ನಾವು ಕೂಡಲೇ ಈ ಹೋರಾಟದ ಮುಖಾಂತರ ನೀವೇನು ನಮಗೆ ಮೆಸೇಜ್ ಕೊಟ್ಟರಿ ಮತ್ತು ಮೀಡಿಯಾದವ್ರು ಏನು ಇದನ್ನೊಂದು ಹೈಲೈಟ್ ಮಾಡಿ ಇದನ್ನೇನು ಇದು ಮಾಡ್ತೀರಿ, ನಮಗೆ ಇದು ಅಡ್ವಾಂಟೇಜ್ ಇದೆ. ಅದು ಹೆಂಗೆ ಅಡ್ವಾಂಟೇಜ್, ಪ್ರತಿಯೊಂದನ್ನು ನಾವು ಅಡ್ವಾಂಟೇಜ್ ಆಗಿ ತೊಗೊಂಡು ಮ್ಯಾಕ್ಸಿಮಮ್ 2-3 ದಿನದಾಗ ಇದನ್ನು ಸಮಸ್ಯೆ ಇತ್ಯರ್ಥ ಮಾಡಿ ಊರಾಗ ಯಾವುದೋ ಹೆವಿ ವೆಹಿಕಲ್ ಟ್ರ್ಯಾಕ್ಟರ್ ಆಗಲಿ ಅಥವಾ ಹೆವಿ ಲಾರಿ ಆಗಲಿ ಅವು ಬರ್ಲಾರ್ದಾಗ ನೋಡ್ಕೋತೀವಿ. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಒಂದು ಹೋಮ್ ಗಾರ್ಡ್ಸ್ ತೊಗೊಂಡ್ರೆ ಆಗಲಿ ಅಥವಾ ಎಕ್ಸ್ಟ್ರಾ ನಮ್ಮ ಸಬ್ ಡಿವಿಷನಿಂದ ಮೆನ್ ಅಟ್ಲೀಸ್ಟ್ ಈ ಫ್ಯಾಕ್ಟ್ರಿ ಸೀಸನ್ ಮುಗಿ ತನಕ ಮೆನ್ ತೊಗೊಂಡು ಎಕ್ಸ್ಟ್ರಾ ಮೆನ್ ತೊಗೊಂಡು ಅದನ್ನು ಕಂಟ್ರೋಲ್ ಮಾಡೋ ವ್ಯವಸ್ಥೆ ಮಾಡ್ತಾನೆ ಅಂತೇಳಿ ನಾನು ಎರಡು ಮಾತು. ಸರ್, ಈಗ ನಿಮ್ಮ ಅಧಿಕಾರಿ ವರ್ಗಕ್ಕೆ ಕೊರತೆ ಇದೆ ಅಂತ ಕೂಡ ಒಂದು ಸ್ಟೇಷನ್ ಬೇಕಂತ ಕೂಡ ಹೇಳಿದ್ರು. ಈಗ ಆಕ್ಚುಲಿ ಇಲ್ಲಿ ಮುಧೋಳ ಸ್ಟೇಷನ್ದಾಗ ಆಲ್ರೆಡಿ ಈಗ ಏನು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಅದರಲ್ಲಿ 11ರಿಂದ 12 ಜನ ಸ್ಟಾಫ್ ಇಲ್ಲ, ವೇಕೆನ್ಸಿ ಇದೆ. ಅಟ್ ದ ಸೇಮ್ ಟೈಮು ಟೌನ್ ಬೇರೆ ರೂರಲ್ ಬೇರೆ,
ಈ 2001 ಜನಗಣತಿ ಪ್ರಕಾರ ಏನ ಒಂದು ಪೊಲೀಸ್ ಸ್ಟೇಷನ್ಗೆ ಮೆನ್ ಡಿಪ್ಲಾಯ್ಮೆಂಟ್ ಇದೆ ಅಷ್ಟ ಇದೆ. ಈಗ 2024 ಇದು. ಈಗ ಜನಸಂಖ್ಯೆ ಆದ್ರೆ ಡಬಲ್ ಆಗಿದೆ. ಆ ಬೆಳೆದಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೆನ್ನು ಮತ್ತು ಪೊಲೀಸ್ ಸ್ಟೇಷನ್ಗಳು ಆಗಬೇಕು. ಪ್ರಪೋಸಲ್ ಹೋಗಿದೆ, ಅದು ಆಗುತ್ತೆ. ಮೆನ್ನು ಶಾರ್ಟ್ಲಿ ಕೊಟ್ರೆ ಅಂದ್ರೆ ರಿಕ್ರೂಟ್ಮೆಂಟ್ 2-3 ಬ್ಯಾಚ್ ಟ್ರೈನಿಂಗ್ ಅದಾವ. ಅವೆಲ್ಲ ಬರೋಕ್ಕಿಂತ ಮುಂಚೆನೆ ನಾವು ಏನೈತಿ ಸಬ್ ಡಿವಿಷನ್ ಇಂದ ಮೆನ್ ತಗೊಂಡು ಇದನ್ನ ಬಂದೋಬಸ್ತ್ ಮಾಡಿ ನಾವು ಕ್ಲಿಯರ್ ಮಾಡ್ಕೊತೀವಿ ಅಂತ ಹೇಳಿ. ಸರ್, ಈಗ ಪ್ರತಿಭಟನೆಯಲ್ಲಿ ಇಲ್ಲಿ ಮನವಿ ಕೊಟ್ಟರು ಮಾತ್ರ ಇದ್ದಾರೆ. ಈ ವಿಡಿಯೋಗಳನ್ನ ನೋಡ್ತಿರ್ತಾರೆ ಅಥವಾ ಹೊರಗಡೆ ಹೋಗ್ತಿರುತ್ತೆ. ಎಚ್ಚೆತ್ಕೊಳ್ಬೇಕಾದರೂ ಫಸ್ಟ್ ಎಚ್ಚೆತ್ಕೊಳ್ಬೇಕು ಸರ್. ಯಾಕಂತಂದ್ರೆ ಅವ್ರಿಗೆ ಎಚ್ಚರಿಕೆ ಏನ್ ಕೊಡ್ತೀರಿ ಸರ್ ಡಿಪಾರ್ಟ್ಮೆಂಟ್ ಇಂದ? ಇದ್ರ ಮೂಲಕ ನಾವು ಮೆಸೇಜ್ ಏನ್ ಕೊಡ್ತೀವಪ್ಪ ಅಂದ್ರೆ, ಇಲ್ಲಿ ಬರೀ ಪ್ರತಿಭಟನೆ ಮಾಡೋರಿಗೆ ಅಷ್ಟ ಸೀಮಿತ ಇಲ್ಲಿದು, ಎಲ್ಲರಿಗೂ ಜವಾಬ್ದಾರಿ ಇದೆ. ಈ ಟ್ರ್ಯಾಕ್ಟರ್ ಮಾಲಕರು, ರೈತರು, ಆಮೇಲೆ ಹೆವಿ ಲಾರಿ ಅವರು, ಇದು ಇಂಡಸ್ಟ್ರಿಯಲ್ ಹಬ್ ಇರೋದ್ರಿಂದ 3-4 ಶುಗರ್ ಫ್ಯಾಕ್ಟ್ರಿ, 3-4 ಸಿಮೆಂಟ್ ಫ್ಯಾಕ್ಟ್ರಿ ಇರೋದ್ರಿಂದ ಇದು ಬರೀ ಇದು ಪೊಲೀಸರದು ಮತ್ತೆ ಇಲ್ಲಿ ಸೇರಿದವ್ರ ಪಬ್ಲಿಕ್ ಸಮಸ್ಯೆ ಅಷ್ಟೇ ಅಲ್ಲ, ಇದು ಎಲ್ಲರದು. ಇದ್ರೊಳಗ ಎಚ್ಚೆತ್ತುಕೊಂಡು ಅರ್ಥಕೊಂಡು ಎಲ್ಲರ ಜವಾಬ್ದಾರಿನೂ ನಿಭಾಯಿಸಿದ್ರೆ ಊರ ಸಮಸ್ಯೆ ಸಾಲ್ವ್ ಆಕೈತೆ ಅಂತ ನಾನು ಹೇಳ್ತೀನಿ. ನೀವೇನ್ ಹೇಳಿದ್ರಿ ಇವೆಲ್ಲ ಸಮಸ್ಯೆ ಆಲ್ರೆಡಿ ಗಣನೆಗೆ ತಗೊಂಡಿವಿ. ಎಟ್ ದ ಸೇಮ್ ಟೈಮ್ ಈ ಬುಲೆಟಿಗೆ ಅದನ್ನ ಸೌಂಡ್ ಕುಣಿಸಿ ಟಬ್ ಅನ್ನಿಸ್ತಾರಲ್ಲ, ನನಗೇನ್ ದೊಡ್ಡ ವಿಷಯ ಅಲ್ಲ. ಅದು ಒಂದ ದಿನದಾಗ ಎಲ್ಲ ತಂದು ಆಫೀಸ್ಗೆ ಹಚ್ತಾನೋ. ಯಾರು ಊರಾಗ ಲೀಡರ್ಶಿಪ್ ಮಾಡೋರು ನಮ್ಮ ಮಗಂದೈತಿ, ನಮ್ಮ ಮಳೆಯಂದೈತಿ, ನಮ್ಮ ಸಂಬಂಧಿಕರದೈತಿ ಯಾರು ಹೇಳಕ್ ಬರಬಾರ್ದು. ಇದ್ರ ಮೂಲಕ ನಾನು ಮೆಸೇಜ್ ಕೊಡ್ತೇನೆ, ಒಂದ ದಿನದಾಗ ಬಂದ್ ಮಾಡಿಸ್ತೇನೆ. ನಾನು ತಂದು ಹಚ್ಚಿದ ಮೇಲೆ ಅದಕ್ಕೆ ಎಷ್ಟು ಫೈನ್ ಆಕೈತಿ ಅಷ್ಟು ಫೈನ್ ಕಟ್ಸುವಂಗ ಅವ್ರಿಗೆ ಬುದ್ಧಿ ಹೇಳಿದ್ರೆ ಅವ್ರ ಹುಡುಗರಿಗೆ 100% 2 ದಿನದಾಗ ಸಮಸ್ಯೆ ಬಿಗಿ. ಎಸ್, ಇವತ್ತು ಪ್ರತಿಭಟನೆ ಮೂಲಕ ಮನವಿಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ಕಾಣುತ್ತೆ, ಈಗಿರುವ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮುಧೋಳ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಕುರಿತಾಗಿ ಹಿತರಕ್ಷಣಾ ವೇದಿಕೆಯಿಂದ ಇವತ್ತು ಪ್ರತಿಭಟನೆ ನಡೀತು. ರ್ಯಾಲಿ ಮೂಲಕ ಪ್ರತಿಭಟನೆ ಕೂಡ ಮಾಡಿದ್ರು, ಮನವಿಯನ್ನು ಕೂಡ ಸಲ್ಲಿಸಿದ್ರು. ಕೇವಲ ಈ ಪ್ರತಿಭಟನೆಯಾಗಿ ಉಳಿದೇನೆ ಕಾರ್ಯರೂಪಕ್ಕೆ ಬರಬೇಕು. ಯಾಕಂತಂದ್ರೆ ಕೇವಲ ಮನವಿ ಕೊಡೋದು, ಪ್ರತಿಭಟನೆ ಮುಗಿಸಿ ಮನೆ ಹೋಗೋದು ಆಗಿರಬಾರ್ದು. ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಸರ್ ಇದ್ದಾರೆ. ಸರ್ ಹತ್ರ ಕೇಳೋಣ. ಸರ್, ಈಗ ಪ್ರತಿಭಟನೆ ಮಾಡಿದ್ರಿ, ಕೇವಲ ಪ್ರತಿಭಟನೆಯಾಗಿ ಉಳಿದೇನೆ ಕಾರ್ಯರೂಪ ಕೂಡ ಬರಬೇಕು. ಏನು ಉದ್ದೇಶ ಪ್ರತಿಭಟನೆ? ಪ್ರತಿಭಟನೆ ಮೂಲ ಉದ್ದೇಶ ನಗರದೊಳಗ ಸಂಚಾರಿ ನಿಯಮಗಳನ್ನ ಪಾಲನೆ ಆಗಬೇಕು. ಬೃಹದಾಕಾರವಾಗಿ ಬರ್ತಕ್ಕಂಥ ವಾಹನಗಳು ಪೂರ್ಣ ನಗರದಾಗ ನಿಲ್ಲಬೇಕು. ಆ ಉದ್ದೇಶದಿಂದ ಸಾರ್ವಜನಿಕ ಹಿತರಕ್ಷಣಾ ವೇದಿಕೆಯಿಂದ ನಾವು ಪ್ರತಿಭಟನೆ ಮಾಡಿ ಸಾಂಕೇತಿಕವಾಗಿ ಇಲಾಖೆ ಅಧಿಕಾರಿಗಳಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿವಿ. ಅದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಎಲ್ಲರ ಜೀವನೂ ಅಮೂಲ್ಯವಾದಂಥದ್ದು, ಆ ಜೀವ ಉಳಿಬೇಕಂತ ಹೇಳಿ ಅನ್ನೋ ಸಂಬಂಧನ ಎಲ್ಲ ನಾಗರಿಕರು ವಿಚಾರ ಮಾಡಿ ಇದನ್ನೊಂದು ಸಾಂಕೇತಿಕ ಧರಣಿ ಮಾಡಿ ಮನವಿ ಕೊಟ್ಟಿವಿ. ಈಗ ಅದಕ್ಕೆ ಸರ್ಕಾರ ಇದನ್ನು ಅತಿ ಬೇಗನೆ ಒಂದು ಸೂಕ್ತವಾದಂಥ ನಿರ್ಧಾರವನ್ನು ತಗೊಂಡು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತಗೊಂಡು ಬಂದು ಬೃಹದಾಕಾರವಾಗಿ ಬಹಳಷ್ಟು ಲೋಡ್ಗಳನ್ನು ಹೇರ್ಕೊಂಡು ಬರ್ತಕ್ಕಂಥ ದೊಡ್ಡ ಲಾರಿ ಇರ್ಬೋದು, ಕಬ್ಬುಗಳನ್ನು ಹೇರ್ಕೊಂಡು ಬರ್ತಕ್ಕಂಥ ಟ್ರ್ಯಾಕ್ಟರ್ಗಳಿರ್ಬೋದು, ಅವೆಲ್ಲವೂ ಬೈಪಾಸ್ ರೋಡ್ಲೆ ಹೋಗುವಂಗೆ ಮಾಡಿ ಸಂಚಾರಿ ನಿಯಮವನ್ನು ಪಾಲನೆ ಮಾಡ್ಬೇಕಂತ ಹೇಳಿ ನಮ್ಮದು ಉದ್ದೇಶ ಐತಿ, ಯೋಚನೆ ಐತಿ. ಆ ಯೋಚನೆ ಇಟ್ಕೊಂಡು ನಾವು ಮನವಿ ಕೊಟ್ಟಿವಿ. ಈಗ ಇದು ಕಾರ್ಯರೂಪಕ್ಕೆ ತಕ್ಷಣ ಈಗ ಅವ್ರು ಹೇಳಿದ್ರ ಪ್ರಕಾರ ಅವರು 4-5 ದಿನದೊಳಗೆ ನಾವು ಇದನ್ನ ಪೂರ್ಣ ಪ್ರಮಾಣದೊಳಗೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅದನ್ನು ಮಾಡಲಿಲ್ಲ ಅಂದ್ರೆ ಮುಧೋಳ ನಗರದ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಕೈ ಜೋಡಿಸಿ ಅದನ್ನ ನಿಯಮವನ್ನ ಜಾರಿಗೆ ಬರುವಂಗ ವ್ಯವಸ್ಥಿತವಾಗಿ ಯೋಜನೆ ಮಾಡುವಂಗ ಮುಧೋಳ ನಗರದ ನಾಗರಿಕರು ಅದನ್ನ ಮಾಡ್ತಾರಂತ ಹೇಳಿ ಈ ಸಂದರ್ಭದೊಳಗೆ ಹೇಳ್ತೀವಿ. ಯಾಕಂದ್ರ ಹಿಂದ 2019 ಮುಧೋಳ ನಾಗರಿಕರು ಮುಧೋಳ ನಗರದೊಳಗೆ ಮಧ್ಯಭಾಗದೊಳಗೆ ಹಾಕ್ತಕ್ಕಂಥ ರಾಜ್ಯ ಹೆದ್ದಾರಿಯನ್ನ ಯಾವ ರೀತಿ ಮಾಡಿಸಿದ್ರು ಅನ್ನೋದಕ್ಕೆ ಉದಾಹರಣೆಗಳದಾವ. 1 ತಿಂಗಳವರೆಗೂ ನಾವು ಬಸವೇಶ್ವರ ಸರ್ಕಲ್ದೊಳಗೆ ಪ್ರತಿಭಟನೆ, ಅವಿರತವಾದಂಥ ಪ್ರತಿಭಟನೆಯನ್ನ ಹಾಕೊಂಡು ನಿರಂತರವಾಗಿ 1 ತಿಂಗಳು ಪ್ರತಿಭಟನೆ ಮಾಡಿದಾಗ ಯಾವ್ಯಾವ ರೋಡ್ ಮೇಲೆ ಎನ್ಕ್ರೋಚ್ಮೆಂಟ್ ಆಗಿದ್ದು ಅವನ್ನ ತಕ್ಷಣ ತೆರವು ಮಾಡುವಂತ ಕೆಲಸವನ್ನು ಮಾಡಿ ನಾವು ಮುಧೋಳ ನಗರದೊಳಗೆ ಮಧ್ಯಭಾಗದೊಳಗೆ ಹೈವೇಯನ್ನು ಮಾಡಿಸಿದ್ದು ಮುಧೋಳ ನಾಗರಿಕರಿಗೆ ಸಲ್ಲಿದ ಅದು ಜಯ ಸಿಕ್ಕೈತೆ. ಅದಕ್ಕೆ ಅದೇ ರೀತಿನ ಈಗ ಬೈಪಾಸ್ ರಸ್ತೆ ಆಗೈತೆ ನಮಗೆ ಮುಧೋಳ ನಗರಕ್ಕೆ ಬೇಕಾದಂಥದ್ದು. ಆ ರಸ್ತೆ ಮುಖಾಂತರ ರಸ್ತೆ ನಿಯಮಗಳನ್ನು ಪಾಲನೆ ಮಾಡ್ಬೇಕು, ಎಲ್ಲರೂ ಸಾರ್ವಜನಿಕರು ಪಾಲನೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಪಾಲನೆ ಮಾಡುವಂಗ ಸೂಚನೆಗಳನ್ನು ಕೊಟ್ಟ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈ ಸಂದರ್ಭದೊಳಗೆ ನಮ್ದು ಬೇಡಿಕೆ. ಸರ್, ಈಗ ಮೇಲ್ನೋಟಕ್ಕೆ ನೀವೇ ಹೇಳಿದ್ರಿ ಇಲಾಖೆಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ, ಏನ್ ಹೇಳ್ತೀರಾ? ತಾನಾಗ್ತೈತಿಲ್ಲ. ಮತ್ತೀಗ ಡಿವೈಡರ್ ಮೇಲೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬಿತ್ತು, ಮೊನ್ನೆ ಲಕ್ಕಮ್ಮ ಸ್ಕೂಲ್ ಹತ್ತಲ್ಲಿ ಡಿವೈಡರ್ ಮೇಲೆ ದೊಡ್ಡ ಟ್ರಕ್ ಏರಿಯಾ ಬಿತ್ತು. ಇವೆಲ್ಲ ಅವು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು PWD ಅವರು ರೋಡಿಗೆ ರಿಫ್ಲೆಕ್ಟರ್ ಹಾಕಿಲ್ಲ. ಎಲ್ಲೆಲ್ಲಿ ಡಿವೈಡರ್ ಅದಾವು, ಎಲ್ಲೆಲ್ಲಿ ರೋಡ್ಗಳು ಬಂದ ಮೇನ್ ರೋಡಿಗೆ ಕೊಡ್ತಾವಲ್ಲ ಅಲ್ಲಿ ರಿಫ್ಲೆಕ್ಟರ್ಗಳನ್ನು ಹಾಕ್ಬೇಕು. ಅವನ್ನ ಅಳವಡಿಸಿಲ್ಲ ಇನ್ನ ಕೆಲವೊಂದ್ ಕಡೆ. ಅವು ಬರ್ತಕ್ಕಂಥ ಅವ್ರ ಲೋಕೋಪಯೋಗಿ ಇಲಾಖೆಯವರು PWD ಅವರು ಅದನ್ನ ಮಾಡಿದ್ರ ಅಂದ್ರೆ ಜನರಿಗೆ ಕಾಣ್ತೈತಿ, ಅವ್ರ ಗಾಡಿಯವರಿಗೆ ಚಾಲಕರಿಗೂ ಕಾಣ್ತೈತಿ.
ಇಲ್ಲಿ ರಿಫ್ಲೆಕ್ಟರ್ ಐತಪ್ಪ, ಇಲ್ಲಿ ಏನೋ ರೋಡ್ ಹೌಸ್ ಐತಿ, ಇಲ್ಲ ಇಲ್ಲಿ ಒಂದು ಬರುವಂತ ರೋಡಿಗೆ ಇಲ್ಲೊಂದು ಲಿಂಕ್ ರೋಡ್ ಐತಿ, ಇವು ಕಾಣ್ತಿದ್ವು. ಇವನ್ನ ಹಾಕ್ಲಾರ್ಕ ಮತ್ತ ಇಲಾಖೆ ನಿರ್ಲಕ್ಷ್ಯ ಅಲ್ಲ, ಅದನ್ನ ಗಮನ ಹರಿಸ್ಬೇಕು ಇಲಾಖೆಯವರು. ಇದಕ್ಕೆ ಅದು ಇಲಾಖೆಯವ್ರ ನಿರ್ಲಕ್ಷ್ಯನ ಅನ್ಬೇಕಾಕತ್ ನಾವು. ಡೀಸೆಲ್ ಪೆಟ್ರೋಲ್ ಮುಂದೆ 2 ಲೀಟರ್ 3 ಲೀಟರ್ ಡೀಸೆಲ್ ಉಳಿಯೋದು ನೋಡಿದ್ರು ಏನ ಒಬ್ಬರ ಜೀವ ನೋಡೋದು, ಜೀವ ಮುಖ್ಯನೋ ಏನ್ ಡೀಸೆಲ್ ಉಳಿಯೋದು ಮುಖ್ಯನೋ, ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗೈತಿ. ಯಾಕಂದ್ರೆ ಈಗ ಮೊನ್ನೆ ಒಂದು ನೀವು ವಾಟ್ಸಪ್ ಮುಖಾಂತರ ಒಂದು ರೀಲ್ ನೋಡಿರ್ಬೇಕು. ಒಬ್ಬ ಟ್ರ್ಯಾಕ್ಟರ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಡ್ರೈವರಿಗೆ ಹಿಂದಿಂದ ಬರ್ತಕ್ಕಂಥದ್ದು ನೀವು ಒಂದು ರಿಫ್ಲೆಕ್ಟರ್ ಹಾಕಿಲ್ಪ ಅಂತ ಹೇಳಿ ಒಂದು ಸೂಚನೆ ಕೊಟ್ಟರು ಒಬ್ಬರು ನಾಗರಿಕರು. ಆ ಸೂಚನೆ ಕೊಟ್ಟದಕ್ಕೆ ಇಲ್ಲಪ್ಪ ನಾ ಬರಾಕ್ತೀನಿ ರಿಫ್ಲೆಕ್ಟರ್ ಹಾಕಿಲ್ಲ, ಹಿಂದ್ ಬರಾವ ಏನೇ ಆಗಿ ಸಾಯವಲ್ಲಕತ್ತಂದ 1 ಗಂಟೆ ಒಳಗನ ಒಂದು ಗಾಡಿ ಕೆಟ್ಟ ಮುಂದೆ ಹೋಗಿ 2 ಕಿಲೋಮೀಟರ್ಕ ಹಿಂದಿಂದ ಬಂದ ಅವ್ನ ಮನ್ಯಾಗ ಅವ್ರ ಬ್ರದರ್ನ ಬಂದ ಅದಕ್ಕೆ ಹಾಸಿ ಬಿದ್ದ ತಲೆ ಹೊಡ್ಕೊಂಡ. ಅದಕ್ಕೆ ಅವ ಪಶ್ಚಾತ್ತಾಪ ಪಟ್ಟ. ನಾವು ಈಗ ಹೇಳಿದ್ದು ಸಾರ್ವಜನಿಕರು ಹೇಳಿದ್ದು ಸರಿ ಐತಪ್ಪ, ಪ್ರತಿಯೊಬ್ಬರ ಜೀವನ ಅಷ್ಟು ಅಮೂಲ್ಯವಾದದ್ದು ಅಂತ ಹೇಳಿ ಅವನ ಗಮನಕ್ಕೆ ಬತ್ತು. ಅದಕ್ಕೆ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ನಾವು ಇಷ್ಟೆಲ್ಲ ನಾಗರಿಕರು, ಮುಧೋಳ ನಾಗರಿಕರು ಕೂಡಿ ಬಂದು ಈಗ ಇಲಾಖೆಗೆ ಅದೊಂದು ಸೂಚನೆ ಅನ್ಬಹುದು, ವಿನಂತಿ ಅನ್ಬಹುದು. ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಆಗ್ರಹನೂ ಮಾಡಿವಿ. ಅದಕ್ಕೆ ಅದು ಮುಧೋಳ ನಾಗರಿಕರು ಎಲ್ಲರೂ ಅದಕ್ಕೆ ಬದ್ಧದಾರ. ಇನ್ನು ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿತ್ತು. ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿರದೆ, ಮನವಿಗೆ ಮಾತ್ರ ಸೀಮಿತವಾಗಿರದೆ, ಮುಂದಿನ ಕ್ರಮವನ್ನ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಪೊಲೀಸರು ತೆಗೆದುಕೊಳ್ಬೇಕು ಅನ್ನೋದು ಪ್ರತಿಭಟನಾಕಾರರ ಕೂಗು. ಪ್ರತಿಭಟನೆ ಯಾವ ಮಟ್ಟಕ್ಕೆ ಇಲ್ಲಿಗೆ ಪ್ರತಿಫಲವನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ಟಾರೆಯಾಗಿ ಮುಧೋಳ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಕಬ್ಬು ತುಂಬಿದ ವಾಹನಗಳ ಜೊತೆಗೆ ಭಾರಿ ವಾಹನಗಳ ಸಂಚಾರದಿಂದ ಸಂಕಷ್ಟ ಎದುರಾಗಿದ್ದು, ಇದನ್ನ ಬಗೆಹರಿಸಲು ಮನವಿ ಮಾಡಲಾಗಿದೆ. ಇದನ್ನ ಗಮನಿಸಿದ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಮಸ್ಯೆಗಳಿಗೆ ಪೂರ್ಣ ವಿರಾಮ ಇಡಲಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ.